ಪರಶುರಾಮಪುರ ತಾಲೂಕು ಆಗದಿದ್ದರೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ. ಶಾಸಕ ಟಿ. ರಘುಮೂರ್ತಿ ಘೋಷಣೆ. ಚಳ್ಳಕೆರೆ ತಾಲೂಕು ಆಡಳಿತ ವತಿಯಿಂದ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ರಾಜವೀರ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಟಿ. ರಘುಮೂರ್ತಿಯವರು ರಾಜವೀರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಬೆಂಗಳೂರಿನ ಸಂಸ್ಥಾಪಕರಾದ ರಾಜವೀರ ಕೆಂಪೇಗೌಡರು ಎಲ್ಲ ಸಮುದಾಯಗಳ ಹಿತದೃಷ್ಟಿಯಿಂದ ಬೆಂಗಳೂರು ನಗರವನ್ನು ನಿರ್ಮಿಸಿದ್ದಾರೆ. ಅಂದಿನ ಕಾಲದಲ್ಲೇ 350ಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಿಸಿ ರೈತರು ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ಇಂತಹ ಮಹನೀಯರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಈ ವೇಳೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಉಲ್ಲೇಖಿಸಿದ ಶಾಸಕ ಟಿ. ರಘುಮೂರ್ತಿ, ಮುಂದಿನ ದಿನಗಳಲ್ಲಿ ಪರಶುರಾಮಪುರ ತಾಲೂಕು ಆಗದಿದ್ದರೆ ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಮಹತ್ವದ ಘೋಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಸಾಹಿತಿ ಡಾ. ಶಿವಲಿಂಗಪ್ಪ, ರಮೇಶ್ ಗೌಡ, ಸುರೇಶ್, ಚನ್ನಕೇಶವ, ಕೆ. ವೀರಭದ್ರಯ್ಯ, ವೆಂಕಟರಾಮಯ್ಯ, ಶಿವಣ್ಣ, ಆನಂದಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ವರದಿ ಮೌನೇಶ ಆಚಾರ್, TV7 ಕನ್ನಡ. ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯಾದ್ಯಂತ ಇಂದಿನ ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂತೆಯೇ ತಾಲೂಕು ಆಡಳಿತ ಮತ್ತು ಒಕ್ಕಲಿಗ ಸಮುದಾಯದ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸದರಿ ಕಾರ್ಯಕ್ರಮಕ್ಕೆ ವಿಶೇಷ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ಎಲ್ಲ ಮಾಡಿದ ಸಾಧನೆ ಬಹುಶಃ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊದಲನೇದಾಗಿ ಏನು ಗಾತ್ರದಲ್ಲಿ ಒಂದು ನಗರ ಯಾವ ರೀತಿಯಾಗಿ ಇರಬೇಕಂತ ಇಡೀ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರಪಂಚದ ಬೇರೆ ಬೇರೆ ದೇಶದವರು ಕೂಡ ಬೆಂಗಳೂರು ಅಂದರೆ ಭಾರತ ದೇಶದಲ್ಲಿ ಬೆಂಗಳೂರನ್ನೇ ಕೂರಿಸಂತ ಕೆಲಸ ನಮ್ಮ ನಾಡಪ್ರಭು ಕೆಂಪೇಗೌಡರು ಮಾಡಿದರೆ ಅತಿಶಕ್ತಿ ಆಗುತ್ತೆ. ಯಾಕಂದರೆ ಅವರ ಎಲ್ಲ ಯೋಜನೆಗಳು ಬಹಳಷ್ಟು ಜನ ರಾಜರು ಬಹಳಷ್ಟು ಜನ ಹೋಗಿದ್ದಾರೆ. ಆದರೆ ಅದರಲ್ಲಿ ಕೆಲವರೇ ಮಾತ್ರ ನಾವು ಅವರ ಕೆಲಸದಿಂದ ನಾವು ಅವನ್ನ ಕೂರಿಸಂಥದ್ದು ನೆಲೆಸಿದ್ದೀವಿ. ಏನು ಬೆಂಗಳೂರು ಬಹುಶಃ ಈ ಭೂಮಿ ಏನು ನಾವು ಎಲ್ಲಿವರೆಗೆ ಇರ್ತದೆ ಈ ಕಲಿಯುಗಂತೆ ನಾವು ಭಾವಿಸಿದ್ದೀವಿ. ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಬೆಂಗಳೂರು ಇರ್ತದೆ. ಆ ಬೆಂಗಳೂರು ಎಲ್ಲಿವರೆಗೆ ಇರ್ತದೆ ಅವಾಗ ಕೆಂಪೇಗೌಡರ ಥರ ಜೀವಂತವಾಗಿ